ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಮಸ್ತ ಆಸ್ತಿಕ ಭಕ್ತಾದಿಗಳಿಗೆ ತಮ್ಮ ಕೃಷ್ಣ ಭಟ್ ಯಲ್ಲಾಪುರ ಇವರಿಂದ ನಮಸ್ಕಾರಗಳು. ಇಂದು ಜುಲೈ 21/7/2026 ಇಸ್ವಿ ಮಂಗಳವಾರ. ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಯಾಣ ಯೋಗ ಇದೆ, ಒಳ್ಳೆಯದಾಗಲಿ. ವೃಷಭ ರಾಶಿಗೆ ಷಷ್ಠದಲ್ಲಿರತಕ್ಕಂತಹ ಚಂದ್ರ ಆರೋಗ್ಯದಲ್ಲಿ ಕಿರಿಕಿರಿಯನ್ನುಂಟು ಮಾಡ್ತಾನೆ, ಬಹಳ ಎಚ್ಚರಿಕೆಯಿಂದ ದಿನವನ್ನು ಕಳೆಯಿರಿ. ಮಿಥುನ ರಾಶಿಯವರಿಗೆ ಮಕ್ಕಳಿಂದ ಸೌಖ್ಯ ಇದೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರಿಗೆ ಗೃಹ ಸೌಖ್ಯ ಇದೆ, ವಾಹನ ಸೌಖ್ಯ ಇದೆ, ಒಳ್ಳೆಯದಾಗುತ್ತೆ. ಸಿಂಹ ರಾಶಿಯವರಿಗೆ ತೃತೀಯದಲ್ಲಿರ್ತಕ್ಕಂತಹ ಚಂದ್ರ ಸಹೋದರಿಯಿಂದ ಕಿರಿಕಿರಿ ಇದೆ, ಎಚ್ಚರಿಕೆಯಿಂದ ಇರಿ, ಮಾತಿನಲ್ಲಿ ಹಿಡಿತವಿರಲಿ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಗೃಹ ಸೌಖ್ಯ ಇದೆ, ಒಳ್ಳೆಯದಾಗುತ್ತೆ. ತುಲಾ ರಾಶಿಯವರಿಗೆ ಮಿಷ್ಟಾನ್ನ ಭೋಜನ ಲಾಭ ಇದೆ, ದೂರದ ಪ್ರವಾಸ ಯೋಗ ಇದೆ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಧನನಷ್ಟ ಮಾನನಷ್ಟ ಇದೆ, ಬಹಳ ಎಚ್ಚರಿಕೆಯಿಂದ ದಿನವನ್ನು ಕಳಿ, ದೇವಿ ಸ್ತೋತ್ರವನ್ನು ತಾವು ಪಠಿಸಿ. ಧನು ರಾಶಿಯವರಿಗೆ ಧನಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಚಂದ್ರನಿರುವುದರಿಂದ ವಿಶೇಷವಾಗಿರ್ತಕ್ಕಂಥ ಧನಯೋಗ ಇದೆ, ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಹಾಲು ಉತ್ಪನ್ನ ಇತ್ಯಾದಿಗಳಿಂದ ನಿಮಗೆ ಉದ್ಯೋಗದಲ್ಲಿ ಲಾಭವನ್ನು ಕೊಡ್ತಾನೆ, ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಭಾಗ್ಯದಲ್ಲಿರತಕ್ಕಂತಹ ಚಂದ್ರ ವಿಶೇಷವಾಗಿರ್ತಕ್ಕಂಥ ಧನ ಲಾಭವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಮೀನರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರ ನಿಮಗೆ ಆರೋಗ್ಯದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾನೆ, ಮೃತ್ಯುಂಜಯ ಸ್ತೋತ್ರವನ್ನು ಪಡಿಸಿ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ